ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ CBSE ಮತ್ತು ICSE ಶಾಲೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕವನ್ನು ಪಾಲಿಸಲೇಬೇಕು. ಈಗಾಗಲೇ ಅನೇಕ ಶಾಲೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕವನ್ನು ಪಾಲಿಸದೇ ಇರುವಂತ ಶಾಲೆಗಳು ಅನೇಕ ಶಾಲೆಗಳು ಸಿಗ್ತಾ ಇದ್ದಾವೆ. ಇಂಡೆಂಟ್ ಏನೋ ಹಾಕ್ತಾ ಇದ್ದಾರೆ, ಪುಸ್ತಕವೇನೋ ತೆಗೆದುಕೊಳ್ತಾ ಇದ್ದಾರೆ, ಆದ್ರೆ ಅದನ್ನು ಮೂಟೆ ಕಟ್ಟಿ ಸೈಡಿಗೆ ಇಡ್ತಾ ಇದ್ದಾರೆ. ಆದ್ರೆ ಅವರು ಬಳಸುವಂತ ಪುಸ್ತಕಗಳು ಯಾವುದು ಗೊತ್ತಾ? ಕನ್ನಡ ರತ್ನ, ನನ್ನ ಕನ್ನಡ ಪುಸ್ತಕ, ಇಲ್ಲವೇ ಕನ್ನಡ ಕುಸುಮ, ಹೀಗೆ ಇತ್ಯಾದಿ ಇತ್ಯಾದಿ ಅನೇಕ ಖಾಸಗಿ ಪುಸ್ತಕವನ್ನು ಬಳಸ್ತಾ ಇದ್ದಾರೆ. ಯಾಕೆ ಹೀಗೆ? ಇದನ್ನು ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತರಲೇಬೇಕಾಗುತ್ತದೆ. ಇಲ್ಲದಿದ್ರೆ ಅಂತಹ ಶಾಲೆಗಳ ಮಾನ್ಯತೆಯನ್ನು ರದ್ದುಪಡಿಸಬೇಕಾಗುತ್ತದೆ. ಅನೇಕ ಶಾಲೆಗಳಲ್ಲಿ ಇದನ್ನು ಮಾಡ್ತಾ ಇಲ್ಲ. ಅಲ್ರಿ, ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕ ಇರುವಷ್ಟು ಪುಸ್ತಕ ಇನ್ನು ಯಾವ ಖಾಸಗಿ ಪುಸ್ತಕದಲ್ಲಿ ಇದೇವ್ರಿ? ಅವರು ಎಲ್ಲವೂ ಅದನ್ನೇ ಕಾಪಿ ಮಾಡಿ ಅಲ್ಲಿ ಬರೆದಿದ್ದಾರೆ. ಇದನ್ನು ಬಿಟ್ಟುಬಿಟ್ಟು ನಾವು ಅದನ್ನ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಮಕ್ಕಳಿಗೆ ಎಷ್ಟೊಂದು ನಾವಿಲ್ಲಿ ಇದು ಮೋಸ ಮಾಡ್ತಾ ಇದ್ದೀವಿ. ನಾವು ಇಂಡೆಂಟ್ ಹಾಕಿ ಪುಸ್ತಕವೇನೋ ತೆಗೆದುಕೊಳ್ತೀವಿ, ಆದರೆ ಆ ಪುಸ್ತಕವನ್ನೇ ನಾವು ಟೀಚ್ ಮಾಡ್ತಾ ಇಲ್ಲ. ಬೇರೆ ಬೇರೆ ಶಾಲೆಗಳ ಸಣ್ಣ ಸಣ್ಣ ಶಾಲೆಗಳು ಅಂದ್ಕೊಳ್ಬೇಡಿ, ಹೆಸರುವಾಸಿಯಾದಂಥ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇದು ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರಲೇಬೇಕು. ಸರ್ಕಾರ ಅಂತ ಶಾಲೆಗಳನ್ನು ರದ್ದುಪಡಿಸಲೇಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು.